ಜನಾಭಿಪ್ರಾಯಗಳನ್ನು ಮೂಡಿಸ್ತಕ್ಕಂಥದ್ದು ಒಂದು ಉದ್ದೇಶ. ಆದರೆ ನಿಜವಾಗಲೂ ದೀನ ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣದ ಸಂಪೂರ್ಣ ಸದ್ಬಳಕೆ ಆಗಬೇಕು ಮತ್ತು ಡೈವರ್ಫಿಕೇಶನ್ ಏನು ಮಾಡ್ತಾ ಇದ್ದಾರೆ ಗ್ಯಾರಂಟಿಗೋಸ್ಕರ ಅದನ್ನ ತಡೆ ಹಿಡಿಬೇಕು ಅಂತಕ್ಕಂಥದ್ದನ್ನ ನಮ್ಮ ಆಗ್ರಹ. ತಂಡಗಳು ಅದನ್ನೇ ಜನಾಭಿಪ್ರಾಯ ಮೂಡಿಸ್ತೇವೆ, ಹೋರಾಟಗಳನ್ನು ಮಾಡ್ತೇವೆ ಸರ್ಕಾರದ ವಿರುದ್ಧ, ಹೊರಗಡೆಗೆ ಮತ್ತು ಒಳಗಡೆಗೆ, ಸದನದ ಒಳಗಡೆಗೂ ಮತ್ತು ಎಲ್ಲರ ಗಮನಕ್ಕೂ ಕೂಡ ತರಬೇಕಲ್ಲ. ದಲಿತರಿಗೆ ಯಾವ ರೀತಿ ವ್ಯವಸ್ಥಿತವಾದಂಥ ಅನ್ಯಾಯವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಮತ್ತು ದಲಿತ ಮುಖಂಡರು ಅನ್ಕೊಳ್ತಕ್ಕಂಥವ್ರು, ದಲಿತ ಉದ್ಧಾರಕರು ಅನ್ಕೊಳ್ತಕ್ಕಂಥವ್ರು, ಕಾಂಗ್ರೆಸ್ ಸರ್ಕಾರದಲ್ಲಿ ಇರ್ತಕ್ಕಂಥ ದಲಿತ ಸಚಿವರು, ಶಾಸಕರು ಯಾಕೆ ಮೌನ ವಹಿಸಿದ್ದಾರೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಇದೆ. ಹಣ ಅಂಕಿ ಸಂಖ್ಯೆಗಳು ಸುಳ್ಳು ಹೇಳೋದಿಲ್ಲ. ಇದನ್ನ ನಾವು ಸದನದಲ್ಲಿ ಯಾವುದೋ ಅಂಕಿ ಸಂಖ್ಯೆಗಳು ನಾವು ಕೊಡ್ತಾ ಇರುವಂತದ್ದು ನಮ್ಮ ಅಂಕಿ ಸಂಖ್ಯೆಗಳಲ್ಲ, ಸರ್ಕಾರದ ಅಂಕಿ ಸಂಖ್ಯೆಗಳು. ಮೊನ್ನೆ ಮಹದೇವಪ್ಪನವರು ಅವರು ಈ SCP TSP ಹಣನಲ್ಲಿ ಏನೇನಾಗಿದೆ ಅಂತ ಹೇಳಿ ಅವರೊಂದು ಸಭೆಯನ್ನು ಕರೀತಾರೆ. ಆ ಸಭೆ ಅವರು ತಗೊಂಡಾಗ ಅವರಿಗೆ ವರದಿ ಕೊಡ್ತಾರೆ ಅಧಿಕಾರಿಗಳು. ಏನು ವರದಿ ಕೊಡ್ತಾರೆ ನಾನು ಹೇಳ್ತೇನೆ. ಅವ್ರು ತಗೊಂಡಿರ್ತಕ್ಕಂಥ ವರದಿನಲ್ಲಿ ಒಟ್ಟು ಸರ್ಕಾರ ಮೀಸಲಿಟ್ಟಿದ್ದು ಈ ವರ್ಷದಲ್ಲಿ 39,914 ಕೋಟಿ ರೂಪಾಯಿಗಳು ಮೀಸಲಿಟ್ಟಿದೆ. ಹಣ ಬಿಡುಗಡೆ ಆಗಿದ್ದು ಅಂದ್ರೆ ಗ್ಯಾರಂಟಿ ಯೋಜನೆಗಳನ್ನು ಸೇರ್ಕೊಂಡಂಗೆ ಹಣ ಬಿಡುಗಡೆ ಆಗಿದ್ದು 23,485 ಕೋಟಿ, ಖರ್ಚಾಗಿದ್ದು 20,404 ಕೋಟಿ ರೂಪಾಯಿ. ಇದು ನಾವು ಪಡ್ತಾ ಇರ್ತಕ್ಕಂಥ ಅಂಕಿ ಸಂಖ್ಯೆ ಅಲ್ಲ. ಮಹದೇವಪ್ಪನವರು ಸೋಷಿಯಲ್ ಏನು ಸಾಮಾಜಿಕ ನ್ಯಾಯದ ಬದ್ಧತೆಗೋಸ್ಕರ ಮೀಸಲಿಟ್ಟಿರ್ತಕ್ಕಂಥ ಹಣದ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಸಚಿವರು ಏನು ಸಭೆ ತಗೊಳ್ತಾರೆ, ಆ ಸಭೆಯ ವರದಿಯ ಕಾಪಿ ಇದೆ. ಹಾಗಾಗಿ ಅವರೇ ಹೇಳ್ತಾರೆ 40% ಕೂಡ ಪ್ರಗತಿ ಆಗಿಲ್ಲ. ಯಾವುದು ನಿಗಮಗಳ ಮುಖಾಂತರ ಸ್ವಾವಲಂಬಿ ಯೋಜನೆಗಳಿಗೋಸ್ಕರ ಮೀಸಲಿಟ್ಟಿರ್ತಕ್ಕಂಥ ಹಣ ಒಂದೇ ಒಂದು ರೂಪಾಯಿ ಕೂಡ ಇದಕ್ಕೆ ಖರ್ಚಾಗಿಲ್ಲ. ಭೂ ಒಡೆತನದಲ್ಲಿ ಒಂದೇ ಒಂದು ಎಕರೆ ಜಮೀನು ಆ ಜನರಿಗೆ ಕೊಟ್ಟಿಲ್ಲ. ವಿದೇಶ ವ್ಯಾಸಂಗಕ್ಕೆ ಪ್ರೋತ್ಸಾಹ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಗೊಲ್ಲರ ಹಟ್ಟಿಗಳಿರ್ಬೋದು, ತಾಂಡಗಳಿರ್ಬೋದು, ದಲಿತರ ಓಣಿಗಳಲ್ಲಿ ರಸ್ತೆ, ಕುಡಿಯೋ ನೀರು, ಮೂಲಸೌಕರ್ಯ, ಶಿಕ್ಷಣ, ವೈದ್ಯಕೀಯಕ್ಕೋಸ್ಕರ ಖರ್ಚು ಮಾಡಬೇಕಾದಂಥ ಹಣ ಖರ್ಚು ಮಾಡಿಲ್ಲ ಅಂತೇಳಿ ಅಧಿಕಾರಿಗಳು ಒಪ್ಕೊಂಡಿದ್ದಾರೆ. ಆ ಏನು 20,400 ಕೋಟಿ ರೂಪಾಯಿ ಏನು ಖರ್ಚಾಗಿದೆ, ಅದರಲ್ಲಿ ಗ್ಯಾರಂಟಿ ಯೋಜನೆಗಳಿಗೋಸ್ಕರ 14,000 ಕೋಟಿ ರೂಪಾಯಿ ಖರ್ಚಾಗಿದೆ ಅಂತಕ್ಕಂಥ ಮಾಹಿತಿಯನ್ನ ಸರ್ಕಾರ ಕೊಟ್ಟಿದೆ. ನಾವು ಕೇಳ್ತೇವೆ, ಗ್ಯಾರಂಟಿಗೂ ದಲಿತರ ಹಣಕ್ಕೂ ಮೀಸಲಿಟ್ಟಿರ್ತಕ್ಕಂಥ ಹಣಕ್ಕೂ ಏನ್ ಸಂಬಂಧ ಇದೆ? SCP TSPಗೋಸ್ಕರ ಮೀಸಲಿಟ್ಟ ಹಣವನ್ನ ಬೇರೆ ಕಾರಣಕ್ಕೆ ಉಪಯೋಗಿಸಬಾರದು ಅಂತೇಳಿ 7D ಅಂತಕ್ಕಂಥ ಒಂದು ಕಾನೂನನ್ನ ಸಿದ್ದರಾಮಯ್ಯನವರು ಮೊದಲ ಬಾರಿ ಮುಖ್ಯಮಂತ್ರಿಯಾಗಿದ್ದಾಗ ಕಾನೂನನ್ನು ಅವರೇ ತಂದಿದ್ರು. ಆ ಕಾನೂನನ್ನು ಗಾಳಿಗೆ ತೂರಿರ್ತಕ್ಕಂಥ ಕೀರ್ತಿ ಸಿದ್ದರಾಮಯ್ಯನವರಿಗೆ ಸಲ್ಲುತ್ತದೆ. ಯಾವುದು ಇವರಿಗೆ ಒಂದು 7D ಅಂತೇಳಿ ಒಂದು ಕಾನೂನಿತ್ತು, ಆ ಹಣದ ದುರ್ಬಳಕೆಯನ್ನು ಮಾಡಬಾರದು ಅನ್ನೋದು. ಅದನ್ನು ತಿದ್ದುಪಡಿ ಮಾಡಿದಂತ ಕಾಂಗ್ರೆಸ್ ಸರ್ಕಾರ ಇವತ್ತು ಅದರ ಮಾನ ಮರ್ಯಾದೆಯನ್ನು ತೆಗೆಯುವ ರೀತಿಯಲ್ಲಿ 25,426 ಕೋಟಿ ರೂಪಾಯಿಗಳು ಗ್ಯಾರಂಟಿ ಯೋಜನೆಗೆ ಈ 2 ವರ್ಷದಲ್ಲಿ ಖರ್ಚು ಮಾಡಿದೆ. ಇದರ ವಿರುದ್ಧ ನಾವು ಜನಾಂದೋಲನವನ್ನು ರೂಪಣೆ ಮಾಡ್ತೀವಿ ಮತ್ತು ನಿಜವಾಗಿ ದಲಿತರಿಗೆ ಸಿಗಬೇಕಾದಂಥ ನ್ಯಾಯವನ್ನು ಕೊಡತಕ್ಕಂಥ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡುತ್ತೆ ಅಂತಕ್ಕಂಥ ಮಾತನ್ನು ಈಗ ಸದನದಲ್ಲಿ 6C ಅನ್ನುವಂಥ ಕಲಮನ್ನು ಕೂಡ ನಾವು ತಿದ್ದುಪಡಿ ಮಾಡಬೇಕು. ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಅವರಿಗೋಸ್ಕರ ಖರ್ಚು ಮಾಡಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ. ಮತ್ತು ಇಲ್ಲಿಯವರೆಗೂ ಏನು ಗ್ಯಾರಂಟಿಗೋಸ್ಕರ ಖರ್ಚು ಮಾಡಿರ್ತಕ್ಕಂಥ ಹಣ ಏನಿದೆ ಅದನ್ನು ಮರಳಿ ವಾಪಸ್ಸು ತಗೊಂಡ್ಬಿಟ್ಟು ಅದನ್ನು ಕೂಡ ದಲಿತರಿಗೋಸ್ಕರ ಖರ್ಚು ಮಾಡಬೇಕು. ಇವತ್ತು ಆಯಾ ಹಣವನ್ನ ಏನು TSP ಮತ್ತು ಇದನ್ನ ಕಂಪಲ್ಸರಿ 100% ಖರ್ಚು ಮಾಡ್ಬೇಕಂತಕ್ಕಂಥ ಕಾನೂನು ಕರ್ನಾಟಕದಲ್ಲಿ ಇದೆ. ಆದ್ರೆ ಇಲ್ಲಿವರೆಗೂ ನಾನು ಅದನ್ನೇ ಹೇಳ್ತಾ ಇದ್ದೇನೆ, 24-25ರ ಒಂದು ಬಜೆಟ್ ನಲ್ಲಿ ಮೀಸಲಿಟ್ಟಿರ್ತಕ್ಕಂಥ 39,900 ಕೋಟಿ ರೂಪಾಯಿನಲ್ಲಿ
20,404 ಕೋಟಿ ಮಾತ್ರ ಈ 11 ತಿಂಗಳಲ್ಲಿ ಖರ್ಚಾಗಿದೆ. ಇನ್ನುಳಿದಂತ ಒಂದು ತಿಂಗಳಲ್ಲಿ 19,000 ಕೋಟಿ ರೂಪಾಯಿ ಹೇಗೆ ಖರ್ಚು ಮಾಡಲಿಕ್ಕೆ ಸಾಧ್ಯ ಇದೆ? ಮಾನ್ಯ ಖರ್ಗೆ ಅವರೇ ಉತ್ತರ ಕೊಡಬೇಕು ಅಂತ ಹೇಳಿ ನಾನು